ಆಟೋ ಆಟೋ ನಿಲ್ಸಿ ಪ್ಲೀಸ್. ಎಲ್ಲಿಗೆ ಹೋಗ್ಬೇಕು? ಪಾಮ್ ಶೈನ್ ಅಪಾರ್ಟ್ಮೆಂಟ್ಸ್ಗೆ ಹೋಗ್ಬೇಕು, ಸ್ವಲ್ಪ ಅರ್ಜೆಂಟ್ ಇದೆ, ದಯವಿಟ್ಟು ಇಲ್ಲ ಅಂಬೇಡಿ. ಸರಿ, ಹತ್ತಿ. ಹಾ ಅಮ್ಮ, ನಾನ್ ಬರ್ತಾ ಇದ್ದೀನಿ, ಟೆನ್ಷನ್ ಮಾಡ್ಕೋಬೇಡಿ, ಅಪ್ಪನಿಗೆ ಏನೂ ಆಗಲ್ಲ. ನಾನು ಬೇಗ ಬರ್ತೀನಿ. ಅಕ್ಕನಿಗೆ ಫೋನ್ ಮಾಡಿ ಹೇಳು, ನಾನು ಅವಳಿಗೆ ಲೊಕೇಶನ್ ಕಳಿಸ್ತೀನಿ. ಫೋನ್ ಚಾರ್ಜ್ ಆಲ್ಮೋಸ್ಟ್ ಖಾಲಿ ಇದೆ. ಹಾ, ಡಾಕ್ಟರ್ಗೆ ನಾನು ಈಗಲೇ ಕಾಲ್ ಮಾಡ್ತೀನಿ. ಹಲೋ ಡಾಕ್ಟರ್, ಅಪ್ಪನಿಗೆ ತುಂಬಾ ಸೀರಿಯಸ್ ಆಗಿದೆ, ದಯವಿಟ್ಟು ತಕ್ಷಣ ಮನೆಗೆ ಬರ್ತೀರಾ? ನಾನು ಈಗಲೇ ಲೊಕೇಶನ್ ಕಳಿಸ್ತೀನಿ. ಅಯ್ಯೋ ಶಿಟ್, ಮೊಬೈಲ್ ಈಗಲೇ ಸ್ವಿಚ್ ಆಫ್ ಆಗ್ಬೇಕಾ? ಅಣ್ಣ ಸ್ವಲ್ಪ ಬೇಗ ಹೊತ್ತೀರಾ? ಎಷ್ಟಾಯ್ತು? 150 ಕೊಡಿ. ನನ್ನ ಹತ್ರ ಕ್ಯಾಶ್ ಇಲ್ಲ, ಫೋನ್ ಆಫ್ ಆಗಿದೆ. ನಮ್ಮ ಮನೆ ನಂಬರ್ 303. 10 ನಿಮಿಷ ಇರಿ, ಕ್ಯಾಶ್ ತರ್ತೀನಿ. ಅಯ್ಯೋ, ಈ ಮಧ್ಯರಾತ್ರಿಲಿ ಏನಮ್ಮ ನಿನ್ ಗೋಳು? ಸರಿ, ಬೇಗ ಹೋಗಿ ತಗೊಂಡ್ ಬಾ. ಸರಿ, ಇಲ್ಲೇ ಇರಿ, ಬೇಗ ಬರ್ತೀನಿ. ಇದು ಯಾವ ಕರ್ಮ ಗುರು. ಥು, ಇನ್ನೂ ಎಷ್ಟೊತ್ತಾಗುತ್ತೋ. ಈ ಹುಡುಗಿ ಬರಲಿಲ್ಲ, ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ. ಇದು ಯಾವ ಗ್ರಹಚಾರ ಗುರು? ಥು, ಇಷ್ಟೊತ್ತಲ್ಲಿ ಯಾರ್ಯಾರೋ ಮನೆ ಹುಡ್ಕೊಂಡು ಹೋಗ್ಬೇಕಾಗಿದೆ. ಡೋರ್ ನಂಬರ್ 303 ಎಲ್ಲಿದೆ? ಯಾರು ಇದು 303 ನಾ? ಡೋರ್ ನಂಬರ್ 303 ಇದೇನೆ. ಯಾರ್ ಬೇಕಿತ್ತು? ಹುಡುಗಿನ? ಹೇ, ಇಷ್ಟೊತ್ತಲ್ಲಿ ಯಾರ ಹತ್ರ ಏನ್ ಹೇಳ್ತಿದ್ಯಾ ಅಂತ ಪರಿಜ್ಞಾನ ಇದ್ಯಾ? ನಾಟಕ ಆಡ್ಬೇಡ, ಮುಚ್ಕೊಂಡ ಹುಡುಗಿ ಹತ್ರ ನನ್ ಕಾಸು ಕೊಡ್ಸು. ಇಲ್ಲಿ ಯಾವ ಹುಡುಗಿನೂ ಬಂದಿಲ್ಲ, ಸುಮ್ನೆ ಹೋಗ್ಯಾ. ನಿದ್ದೆ ಎಲ್ಲ ಹಾಳು. ಈಗ ಏನ್ ಮಾಡೋದು? ಕಾಸು ಕೊಡೋಕೆ ಆಗೋಲ್ಲ ಅಂದ್ರೆ ಮೊದ್ಲೇ ಇಲ್ಲ ಅನ್ಬೇಕು. ಯಾರು ಅದು? ಹೇಗೋ ಒಳಗೋದೆ? ಒಂದು ಆಟೋ ಬಡಿಗೆ ಕೊಡೋ ಯೋಗ್ಯತೆ ಇಲ್ಲ ಆ ಹುಡುಗಿಗೆ. ಏನ್ ಹೇಳ್ತಿದ್ಯಾ? ಯಾವ ಹುಡುಗಿ? ಇಲ್ಲಿ ಯಾವ ಹುಡುಗಿನೂ ಬಂದಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ವೈಟ್ ಡ್ರೆಸ್ ಹಾಕೊಂಡು ಒಳಗ್ ಹೋದ್ಲಲ್ಲ ಒಂದ್ ಹುಡುಗಿ. ಈ ಹುಡುಗಿನ? ಹಾ, ಇದೇ ಹುಡುಗಿ. ಕರ್ಸಿ ಅವಣ್ಣ. ಈ ಹುಡುಗಿ ಬದುಕಿಲ್ಲ. 3 ವರ್ಷಗಳ ಹಿಂದೆ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತದಳು. ನಿನ್ ಪುಣ್ಯ ಏನಾಗಿಲ್ಲ. ಈ ತರ ಅನುಭವ ತುಂಬಾ ಜನಕ್ಕಾಗಿದೆ. ಹುಷಾರಾಗಿ ಮನೆ ಸೇರ್ಕೊ. ಪಾಮ್ ಶೈನ್ ಅಪಾರ್ಟ್ಮೆಂಟ್ಸ್ಗೆ ಹೋಗ್ಬೇಕು. ಇಲ್ಲ ಅಂಬೇಡಿ. ಬೇಗ ಬರ್ತೀನಿ. ಇಲ್ಲ ಅಂಬೇಡಿ, ಫೋನ್ ಆಫ್ ಆಗಿದೆ. ನಮ್ಮ ಮನೆ ನಂಬರ್ 303. ಬೇಗ ಬರ್ತೀನಿ. 303. ಇಲ್ಲ ಅಂಬೇಡಿ, ಬೇಗ ಬರ್ತೀನಿ. ಸ್ವಲ್ಪ ಬೇಗ ಹೊತ್ತೀರಾ?